ಸ್ನೇಹಿತರೆ ನಮಸ್ತೆ, ನಾನು ನಿಮ್ಮ ಬಾಲಕೃಷ್ಣ ಬರಗೂರು. ನನಗೆ ಒಂದು ತುಂಬ ದಿನದಿಂದ ನನ್ನ ಮನಸ್ಸಲ್ಲಿ ಕಾಡ್ತಾ ಇದೆ. ಏನಪ್ಪ ಅಂತಂದರೆ ಬಾಣಗೆರೆ ಪ್ರಕಾಶನ ಅಂತೇಳಿ ನಾನು ಸಾಕಷ್ಟು ಬುಕ್ಕುಗಳಲ್ಲಿ ಪಬ್ಲಿಷ್ ಮಾಡಿದ್ದನ್ನು ನಾನು ನೋಡಿದ್ದೆ. ಆದರೆ ಆ ಬಾಣಗೆರೆ ಪ್ರಕಾಶನ ಅನ್ನೋ ಒಂದು ಸಂಸ್ಥೆಯ ಮಾಲೀಕರು ಯಾರು ಅಂತ ಗೊತ್ತಿರಲಿಲ್ಲ. ಬಟ್ ಬಾಣಗೆರೆ ಅಂದರೆ ನಮ್ಮ ಊರಿನ ಪಕ್ಕ, ಅಂದರೆ ತುಮಕೂರು ಜಿಲ್ಲೆ ಶಿರಾ ತಾಲೂಕು ಬರಗೂರಿನ ಪಕ್ಕ ದೊಡ್ಡ ಬಾಣಗೆರೆ ಅಂತ ಇದೆ, ಒಂದು ಚಿಕ್ಕ ಬಾಣಗೆರೆ ಅಂತ ಇದೆ. ಈ ಎರಡು ಬಾಣಗೆರೆನ ಅಥವಾ ಬೇರೆ ಡಿಸ್ಟಿಕ್ಕಲ್ಲಿರೋಂಥ ಬಾಣಗೆರೆನ ಅನ್ನೋದು ಒಂದು ಕನ್ಫ್ಯೂಷನ್ ಇತ್ತು. ಆಮೇಲೆ ಹೀಗೆ ಒಂದು ಫೇಸ್ಬುಕ್ಕಲ್ಲಿ ನನಗೆ ಅವರು ಲೋಕೇಶ್ ಅಂತ ಒಡನಾಟ ಇತ್ತು. ಆಮೇಲೆ ಅವರೇ ಓನರ್ ಅಂತ ನಿಜಕ್ಕೂ ನನಗೆ ಗೊತ್ತಿರಲಿಲ್ಲ. ಆದರೆ ನಾನು ಒಂದು ಬುಕ್ಸ್ ರಿಲೀಸ್ಗಳಲ್ಲಿ, ಆಮೇಲೆ ಸಾಕಷ್ಟು ಫಂಕ್ಷನ್ಗಳಲ್ಲಿ, ಆಮೇಲೆ ಕನ್ನಡ ಸಾಹಿತ್ಯ ಪರಿಷತ್ ಆಫೀಸಲ್ಲಿ ನಾನು ಸಾಕಷ್ಟು ಬಾಣಗೆರೆ ಪ್ರಕಾಶನ ಅಂತ ಕೇಳಿದ್ದೆ. ಇವತ್ತು ನಾನು ಅವರ ಆಫೀಸಲ್ಲಿ ಅವ್ರ ಜೊತೆ ಇದ್ದೀನಿ ಅಂದಾಗ ನಿಜಕ್ಕೂ ನನಗೆ ತುಂಬ ಖುಷಿ ಆಗ್ತಾ ಇದೆ. ಇವತ್ತು ನೋಡಿ ಅವರು ನಾನು ಪರಿಚಯ ಮಾಡಿಸ್ತೀನಿ ನಿಮಗೆ, ಅವ್ರ ಜೊತೆನೇ ಇದ್ದೀನಿ. ಅಣ್ಣ, ಇಬ್ಬರಿಗೂ ನಮಸ್ಕಾರ. ನಮಸ್ಕಾರ ಸರ್. ಇವರು ಬಲರಾಮಣ್ಣ, ಇವರು ಲೋಕೇಶ್ ಅಣ್ಣ ಅಂತ ಸ್ನೇಹಿತರೆ. ನಾನೀಗ ಆಲ್ರೆಡಿ ಹೇಳಿದೆ ನಿಮಗೆ ಬಾಣಗೆರೆ ಪ್ರಕಾಶನ ಅಂತ. ಇವರೇ ಇಬ್ಬರೇ ನೋಡಿ. ಇಬ್ಬರಿಗೂ ಅಣ್ಣ ಏನಾದ್ರು ನಿಮ್ಮ ಅನಿಸಿಕೆ ಹೇಳಿ. ನಮ್ಮ ಅನಿಸಿಕೆ ಏನು ಸರ್, ಬೆಂಗಳೂರಿಗೆ ಬಂದಿದ್ದು 25 ವರ್ಷ ಆಗಿದೆ. ಬೆಂಗಳೂರಿಗೆ ಬಂದು ಅದರಿಂದ ನಾವು ಪ್ರಸಾರ ಮುಂದೆ ಹೋಗ್ತಾ ಇದ್ದೀವಿ. ಏನೇನು ಮಾಡ್ತೀರಾ ಇಲ್ಲಿ? ಸರ್ ಬುಕ್ಸ್ ಜಾಸ್ತಿ ನಾವು ಮಾಡೋದೇ ಬುಕ್ಸ್ಗಳು, ಬುಕ್ಸು, ಪಾಂಪ್ಲೆಟ್ಸು, ಪ್ರಿಂಟಿಂಗ್ ಎನಿ ಟೈಮು, ಎನಿ ಪೇಪರ್ ಪ್ರಿಂಟಿಂಗ್ ಏನಿದ್ರು ಎನಿ ಪ್ರಿಂಟಿಂಗು ಮಾಡ್ತೀವಿ ನಾವು. ಅಂದರೆ ಈ ಜಾಬು ನಿಮಗೆ ಖುಷಿ ಕೊಟ್ಟಿದೆ? ಹ್ಞೂ ಸರ್, ಇದರಲ್ಲಿ ಜೀವನ ನಡೆದ ಖುಷಿಯಿಂದ ಮಾಡ್ತಿದ್ದೀವಿ ನಾವು. ಅಣ್ಣ ನೀವೇನು ಹೇಳ್ತೀರಾ? ಸರ್ ನಮಸ್ಕಾರ, ನನ್ನ ಹೆಸರು ಲೋಕೇಶ್ ಬಾಣಗೆರೆ ಅಂತ. ನಾವು ಈಗ ನಿಮ್ಮ ಒಂದು ವಾಹಿನಿ ಮುಖಾಂತರ ನಮ್ಮನ್ನೆಲ್ಲ ಪರಿಚಯ ಮಾಡೋಕ್ಕೆ ಬಂದಿದ್ದರೆ ಭಾಳ ಧನ್ಯವಾದ. ಭಾಳ ಖುಷಿ ಆಗ್ತಿದೆ. ನೀವು ಅಲ್ಲಿಂದ ಸಮಯನ
ಬಿಡುವು ಮಾಡ್ಕೊಂಡು ನಮ್ಮನ್ನು ಮೀಟ್ ಮಾಡಿದ್ವಿ, ಭಾಳ ಖುಷಿ ಆಯಿತು. ನಮ್ಮಲ್ಲಿ ಏನಂದರೆ ಬುಕ್ಸ್ ಕಾನ್ಸೆಪ್ಟ್ ಜಾಸ್ತಿ, ಬುಕ್ಸು, ಸ್ಕೂಲ್ ಬುಕ್ಸು, ಡೈರೀಸು, ಕ್ಯಾಲೆಂಡರು, ಪ್ರಿಂಟಿಂಗ್ ನೀಡ್ಸ್ ಏನಿದೆ, ಪೇಪರ್ಸು, ಹಾಸ್ಪಿಟ್ಲು ಫೈಲ್ಸು, ಬ್ರೋಚರ್ಸು, ಕ್ಯಾಟ್ಲಾಗ್ಸು, ಡ್ಯಾಂಗ್ಲರ್ಸು, ಬ್ಯಾನರು. ಸೊ ಇವ್ರು ನಮ್ಮ ಅಣ್ಣ ಬಲರಾಮ್ ಅಂತ, ನಮ್ಮ ಸಹೋದರಿ ಇವರು. ಸೊ ಇವ್ರ ಮುಖಾಂತರ ನಾವು ಬೆಂಗಳೂರಿಗೆ ಬಂದ್ವಿ. ಈ ಬೆಂಗಳೂರಿಗೆ ಬಂದು ಈ ಒಂದು ಚಿಕ್ಕದಾಗಿ ಒಂದು ಸಣ್ಣ ಒಂದು ಕಂಪನಿನ ಮಾಡಿಕೊಂಡು ಸಾಧಾರಣದಲ್ಲಿ ನಡೀತಾ ಇದೆ ಕೆಲಸ. ನಮಸ್ಕಾರ. ಈಗ ನಮ್ಮೂರ ಕಡೆ ಯಾರಾದರೂ, ಈಗ ನಾನು ವೀಡಿಯೋ ಅಪ್ಲೋಡ್ ಮಾಡ್ತೀನಿ, ನಮ್ಮೂರ ಕಡೆ ಯಾರಾದರೂ ನಿಮಗೆ ಫೋನ್ ಮಾಡಿ ಸರ್ ನಮ್ಗೆ ಹೆಲ್ಪ್ ಮಾಡಿ ಬುಕ್ಸು ಪ್ರಿಂಟ್ ಹಾಕ್ಕೊಡಿ ಅಂತಂದರೆ ಮಾಡ್ಕೊಡ್ತೀವಿ ಸರ್. ನಮ್ದು ಏನು ಖರ್ಚು ಇದೆ ಅದನ್ನು ತಗೊಂಡು ನಾವು ಮಾಡ್ಕೊಡ್ತೀವಿ. ಕಡಿಮೆ ಮಾಡ್ಕೊಡ್ತೀವಿ. ನಮ್ಮೂರಂದ್ರೆ ನಮ್ಮ ಅಕ್ಕಪಕ್ಕ ಗಡಿ ಭಾಗದಿಂದ ನಮಗೆ ಭಾಳ ಹೆಮ್ಮೆ. ನೀವು ಎಷ್ಟು ಮುತುವರ್ಜಿಯಿಂದ ನಮ್ಮ ಬಾಣಗೆರೆಯವ್ರನ್ನ ಭೇಟಿ ಮಾಡ್ಬೇಕಂತ ಬೆಳಗ್ಗೆಯಿಂದ ಕುತೂಹಲದಿಂದ ಬಂದಿದ್ದೀರಾ, ನಮಗೂ ಅಷ್ಟೇ ಒಂದು ಖುಷಿ ಇರುತ್ತೆ. ಯಾಕೆಂದರೆ ನಮ್ಮೂರು ಅನ್ನೋದು ನಮಗೆ ಭಾಳ ಹೆಮ್ಮೆ ಇದೆ. ಹಾಗಾಗಿ ಅವ್ರು ಬರಲಿ, ನಮ್ಗೆ ನಂಬರ್ ಇದೆ, ಕಾಂಟ್ಯಾಕ್ಟ್ ಮಾಡಲಿ, ಮಾಡ್ಕೊಡ್ತೀವಿ ಸರ್. ಸ್ನೇಹಿತರೆ ನೋಡೋದ್ರಲ್ಲ, ಇಬ್ಬರು ಸಹೋದರರ ಸವಾಲು ಅಂತ ಸಿನಿಮಾ ನೋಡಿರ್ಬೇಕು ನೀವು. ಹಂಗೆ ಬೆಂಗಳೂರಿಗೆ, ದೊಡ್ಡಬಾಣಗೆರೆಯಿಂದ ಬೆಂಗಳೂರಿಗೆ ಪಯಣ ಬೆಳೆಸಿ ಇವರಿಬ್ಬರೂ ಇವತ್ತೊಂದು ಸಂಸ್ಥೆ ಕಟ್ಕೊಂಡು ಬಾಣಗೆರೆ ಪ್ರಕಾಶನ ಅಂತ ಇಟ್ಕೊಂಡು ನೋಡಿ ಸಾಕಷ್ಟು ಬುಕ್ಗಳನ್ನ ಪ್ರಿಂಟ್ ಹಾಕಿದ್ದಾರೆ. ಅವಾಗಲೇ ತೋರಿಸಿದ್ರು. ಸಾಕಷ್ಟು ಬುಕ್ಕನ್ನು ಇವರು ಪಬ್ಲಿಷ್ ಮಾಡಿದ್ದಾರೆ ಬಾಣಗೆರೆ ಪ್ರಕಾಶನ ಸಂಸ್ಥೆ ಹೆಸರಿಟ್ಕೊಂಡು. ಜೊತೆಗೆ ಇನ್ನೊಂದೇನಪ್ಪ ಅಂತಂದರೆ ಖುಷಿ, ಬಾಣಗೆರೆ ಅನ್ನೋದೇ ಒಂದು ನಮಗೆ ದೊಡ್ಡ ಖುಷಿ. ಏಕೆಂದರೆ ಈ ಕಾದಂಬರಿಕಾರರು ಪಬ್ಲಿಷ್ ಮಾಡ್ಬೇಕಾದ್ರೆ ಬಾಣಗೆರೆ ಅಂದರೆ ನಾನು ಖುಷಿ ಪಡ್ತಾಯಿದ್ದೆ. ಇವತ್ತು ನೇರವಾಗಿ ಅವರಿಬ್ಬರನ್ನ ಸಹೋದರರನ್ನ ನಾನು ಮೀಟ್ ಮಾಡಿದ್ದು ನಿಜಕ್ಕೂ ನನಗೆ ಖುಷಿ ಆಗ್ತಾಯಿದೆ. ನಮ್ಮ ಶಿರಾ ಮತ್ತು ತುಮಕೂರು ಭಾಗದವರು ಯಾರೇ ಆಗಲಿ, ನ್ಯೂಸ್ ಪೇಪರ್ ಪ್ರಿಂಟ್ ಆಗಲಿ, ನ್ಯೂಸ್ ಪೇಪರು ಹಾಕ್ತಾರೆ ಇಲ್ಲಿ, ನ್ಯೂಸ್ ಪೇಪರ್ ಪ್ರಿಂಟ್ಸ್ ಆಗಲಿ, ನೀವು ಮಂತ್ಲಿ ಮಾಡ್ಕೊಡೋದು ಮಂತ್ಲಿ ಮಾಡಿಕೊಡ್ತಾರೆ, 15 ಡೇಸ್ ಮಾಡಿಕೊಡ್ತಾರೆ, ಡೈಲಿನೂ ಮಾಡಿಕೊಡೋ ಚಾನ್ಸಸ್ ಇದೆ. ತಾವುಗಳು ಏನಾದರೂ ಬೇಕು ಅಂತಂದರೆ ಇವ್ರ ನಂಬರ್ ಕೆಳಗಡೆ ಡಿಸ್ಪ್ಲೇ ಮಾಡ್ತೀನಿ. ಈಗ ಚೆನ್ನಾಗಿ ನಾನು ವಿಡಿಯೋ ಮಾಡಬೇಕು ಅಂತ ಬರಲಿಲ್ಲ, ಲೊಕೇಶನ್ನ ಮೀಟ್ ಮಾಡಬೇಕು ಅಂತ ಬಂದೆ. ಏನು ನಾನು ಮೈಕ್ ಗೀಕ್ ಏನೂ ತಂದಿಲ್ಲ. ಇರಲಿ, ಆದಷ್ಟು ನಾನು ಬಂದಾದ್ಮೇಲೆ ಏನಾದ್ರು ಒಂದು ಸಣ್ಣದಾಗಾದರೂ ಒಂದು ವೀಡಿಯೋ ಮಾಡ್ಕೊಂಡು ಹೋಗ್ಬೇಕು ಅಂತ ನಾನು ಬಂದೆ. ಸ್ನೇಹಿತರೆ, ನಾನು ಆವಾಗಲೇ ಹೇಳಿದೆ ನ್ಯೂಸ್ ಪೇಪರ್ ಪ್ರಿಂಟ್ ಆಗ್ತಾರೆ ಅಂತ. ನ್ಯೂಸ್ ಪೇಪರ್ ಜೊತೆ ಕಾದಂಬರಿನ ನೋಡಿ, ಇಲ್ಲಿ ಕಾದಂಬರಿ ತೋರಿಸ್ತಾ ಇದ್ದಾರೆ. ಬಾಪು ಕವನ ಸಂಕಲನ ಇದು ಬಾಣಗೆರೆ ಪ್ರಕಾಶನದಲ್ಲೇ ಮೂಡಿ ಬಂದಿದೆ ನೋಡಿ. ಈಗ ನ್ಯೂಸ್ ಪೇಪರ್ ತೋರಿಸ್ತಾರೆ ನೋಡಿ. ಇಷ್ಟೆಲ್ಲ ಪೇಪರ್ ಇಲ್ಲೇ ಪ್ರಿಂಟ್ ಆಗ್ತಾ ಇದ್ದಾವೆ. ಎಲ್ಲ ಮಾಸಪತ್ರಿಕೆಗಳು. ನೀವು ಯಾರಾದರೂ ಪ್ರಿಂಟ್ ಹಾಕಿಸ್ಕೋಬೇಕು ಅಂತಂದರೆ ಇಲ್ಲಿ ಬನ್ನಿ, ಇಲ್ಲಿ ಬಂದು ಪ್ರಿಂಟ್ ಹಾಕಿಸ್ಕೋಬೋದು. ಅದು ನಮ್ಮ ಸೈಡ್ ಬಂದಾರಂದರೆ ಇನ್ನೂ ಅವ್ರಿಗೂ ಖುಷಿ ಆಗುತ್ತೆ. ಆಮೇಲೆ ಇನ್ನೊಂದು ಮುಖ್ಯವಾದ ವಿಚಾರ ನೋಡಿ, ಇಲ್ಲಿ ಇವರು ಒಂದು ಕ್ಯಾಲೆಂಡರ್ ಮಾಡಿದ್ದಾರೆ, AM ಪ್ರಿಂಟ್ಸ್ ಅಂತ ಹೇಳ್ಬಿಟ್ಟು ಬಾಣಗೆರೆ ಪ್ರಕಾಶನ. ನೋಡಿ, ಬಲರಾಮ್ BG, ಲೋಕೇಶ್ BG, ಇವರಿಬ್ಬರು ಸಹೋದರರ ಸವಾಲು ಅನ್ನೋ ಥರ ನೋಡಿ. ಇಲ್ಲಿ ಇವರಿಷ್ಟು ಮಿಲ್ಟ್ರಿಲಿರೋ ಅಂಥವ್ರು. ಇವರು ಯಾವ ಊರು ಏನು ಅಂತ ಅವರೇ ಹೇಳ್ತಾರೆ, ಅವ್ರ ಬೈದಾನೆ ಕೇಳೋಣ. ಇವರು ನಮ್ಮ ಒಂದು ದೊಡ್ಡ ಬಾಣಗೆರೆಯಲ್ಲಿ ಹುಟ್ಟಿ ಬೆಳೆದಂಥ ಯೋಧರು ಇವರು. ಈ ವರ್ಷದ ಅವ್ರಿಗೆ ಕ್ಯಾಲೆಂಡರ್ ಸಮರ್ಪಣೆ ಮಾಡ್ತಾ ಇದ್ದೀವಿ. ನಾವಿಲ್ಲಿ ಒಂದು ಚಿಕ್ಕ ಕೆಲಸ ಮಾಡ್ತಾಯಿದ್ದೀವಿ. ಇವ್ರು ಮಾಡ್ತಿರೋದು ಗಡಿಕಾಯಿ ಯೋಧರ ಕೆಲಸ ಮಾಡ್ತಾರೆ. ನಾವಿರೋದು ಗಡಿ ಭಾಗದಲ್ಲಿ, ಇವರು ಸೇವೆ ಮಾಡ್ತಿದ್ರು ಭಾರತಾಂಬೆಯ ಗಡಿಯಲ್ಲಿ ಸೇವೆ ಮಾಡ್ತಾಯಿದ್ದಾರೆ. ಇಷ್ಟು ಜನದಲ್ಲಿ ನನಗೆ ಕೇವಲ ಗೊತ್ತಿದ್ದು ಇಬ್ಬರು ಮಾತ್ರ ಗೊತ್ತಿದ್ರು. ಈ ವ್ಯಕ್ತಿ ಮಾತ್ರ ಗೊತ್ತಿದ್ದು. ನಾವೊಂದು ಕ್ಯಾಲೆಂಡರ್ ಮುಖಾಂತರ 9 ಜನ ಇದ್ದಾರೆ ಅಂತ ನಮಗೆ ಭಾಳ ಖುಷಿ ಆಗ್ತಿದೆ. ಅಂದರೆ ದೇಶನ ಕಾಪಾಡೋದಕ್ಕೆ, ಅಂದರೆ ನಾವೆಲ್ಲ ಇವತ್ತು ಸುಖವಾಗಿದ್ದೀರಿ ಅಂತಂದರೆ ಇವರು ನಮಗೋಸ್ಕರ ಹೋರಾಟ ಮಾಡ್ತಾ ಇರ್ತಾರೆ ಪ್ರತಿನಿತ್ಯನೂ. ಹಾಗೆ ದೇಶ ಸೇವೆ ಮಾಡೋರು ನೋಡಿ, ದೊಡ್ಡ ಬಾಣಗೆರೆಯಲ್ಲಿ ಇಷ್ಟು ಜನ 9 ಜನ ಇದ್ದಾರೆ ಅಂದರೆ ನಿಜಕ್ಕೂ ಅದೊಂದು ಹೆಮ್ಮೆ ನಮಗೆ. ನಮ್ಮ ತಾಲೂಕಲ್ಲಿ ಈ ಥರದ ದೇಶ ಸೇವೆಗೆ ಹೋಗಿದ್ದಾರೆ ಅಂತ ಖುಷಿ ಆಗ್ತದೆ. ಹಾಗೆ ಇವರು ಇಲ್ಲಿ ನಮ್ಮ ಬೆಂಗಳೂರಲ್ಲಿ ಒಂದು ಸಣ್ಣ ಸೇವೆ ಮಾಡ್ತಾ ಇದ್ದಾರೆ, ಅಂದರೆ ಪ್ರಿಂಟಿಂಗ್ ಪ್ರೆಸ್ಸಲ್ಲಿ. ಅಂದರೆ ಸೇವೆ ಅಂದರೆ ಉಚಿತವಾಗಿ ಮಾಡಲ್ಲ, ಅವ್ರದ್ದು ಏನೋ ಒಂದು ವ್ಯಾಪಾರ ಅನ್ನೋದಿರುತ್ತೆ, ಅದನ್ನು ಮಾಡ್ಕೊಂಡು. ಅಂದರೆ ಹಳ್ಳಿಯಿಂದ ಬಂದು ತಮ್ಮ ಜೀವನ ಕಟ್ಕೊಳ್ಳೋದು ತುಂಬ ಕಷ್ಟ. ಅಂಥದ್ರಲ್ಲಿ ಇವರು ಜೀವನ ಕಟ್ಕೊಂಡು ಇವತ್ತು ಒಂದು ಸೇವೆ ಮಾಡ್ತಾ ಇದ್ದಾರೆ. ಮಾಧ್ಯಮ ಒಂದು ಬುಕ್ಕು ಪ್ರಿಂಟ್ ಹಾಕೋದ್ರಲ್ಲಾಗಲಿ, ನ್ಯೂಸ್ ಪೇಪರ್ಸು ಇದರಲ್ಲೆಲ್ಲ. ಇದಕ್ಕೆ ಅವ್ರನ್ನ ಮೀಟ್ ಮಾಡಿ ಇವತ್ತು ಖುಷಿ ಆಗ್ತಾ ಇದೆ. ಸರ್, ಇಬ್ಬರೂ ಒಂದೇ ಸಲ ನಮ್ಮ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಮಾಡಿ ಸರ್. ನಮಸ್ಕಾರ. ಒಳ್ಳೆಯದಾಗಲಿ. ನಿಮ್ಮ ವಾಹಿನಿ ಮುಖಾಂತರ ಎಲ್ಲರಿಗೂ ತಲುಪಿ ಸರ್ ಈ ವಿಡಿಯೋ. ಥ್ಯಾಂಕ್ ಯು ಸರ್.